ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ತನ್ನ ಸಂಪೂರ್ಣವಾದಂಥ ಪರಿಪೂರ್ಣವಾದಂಥ ನಮಗೆ ಬಿಡುಗಡೆ ಕೊಡುವಂಥ ವಿಮೋಚನಾ ರಕ್ತವನ್ನು ನಮಗೋಸ್ಕರವಾಗಿ ಆತನೇನು ಮಾಡಿದ್ದಾನೆ, ಸುರಿಸಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ಎಲ್ಲ ಸ್ವಚ್ಛವಾಗಿ ನಾವು ಇರಿಸ್ತೀವಿ. ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿ ಇರಿಸ್ತೀವಿ, ನಮ್ಮ ದೇಹವನ್ನು ಸ್ವಚ್ಛವಾಗಿ ಇರಿಸ್ತೀವಿ, ನಾವು ಊಟ ಮಾಡುವಂಥ ಪಾತ್ರೆಗಳನ್ನು ನಾವು ಸ್ವಚ್ಛವಾಗಿ ಇರಿಸ್ತೀವಿ, ಹೊಲಗಳಲ್ಲಿ ಒಳ್ಳೆ ಬೆಳೆ ಬರುವುದಕ್ಕಾಗಿ ಹೊಲವನ್ನು ನಾವು ಸ್ವಚ್ಛವಾಗಿ ಇರಿಸ್ತೀವಿ, ನಮ್ಮ ಬಟ್ಟೆಗಳನ್ನು ನಾವು ಸ್ವಚ್ಛವಾಗಿ ಇರಿಸ್ತೀವಿ, ನಾವಿರ್ತಕ್ಕಂಥ ಸ್ಥಳ ವಾತಾವರಣ ಎಲ್ಲವನ್ನು ನಾವು ಪರಿಶುದ್ಧವಾಗಿ ಇರಿಸ್ತೀವಿ. ಆದರೆ ನಮ್ಮ ದೇಹ ಆತ್ಮ ಎನ್ನುವಂಥದ್ದು ಒಳಗಡೆ ಇದೆ ಅಲ್ವಾ, ಅದನ್ನು ಮಾತ್ರ ನಾವು ಸ್ವಚ್ಛವಾಗಿರಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ಕೆಡಿಸಿಕೊಳ್ಳುವವರಾಗಿರ್ತೀವಿ. ಯಾಕಂದರೆ ಸೈತಾನನು ಏನು ಮಾಡ್ತಾನೆ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮನುಷ್ಯರ ಮೂಲಕವಾಗಿ ಮಾಡಿಸುವವನಾಗಿರ್ತಾನೆ. ಪ್ರಿಯರೇ, ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಏನಂತ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಪರಿಶುದ್ಧ ಜನರಾಗುವುದಕ್ಕಾಗಿ ಕರೆದಿದ್ದೇನೆ. ಯಾವುದಕ್ಕೆ ಕರೆದಿದ್ದೇನೆ? ದೇವರು ನಮ್ಮನ್ನು ಪರಿಶುದ್ಧ ಜನರಾಗುವುದಕ್ಕಾಗಿ. ನಾವು